भाष्यं यद्यपि पूर्वमेव बहुभिः व्याख्यातः पूर्वं बुधैः तस्मिंस्तेऽपि तथापि मोहमगमन् यद्वादिवै मत्यतः अध्यासैकनिरूपणेन निखिलं भाष्यार्थमातन्वति स्वात्मानन्दविधायिनी च सुगमा व्याख्यानकेशां मुदे व्याख्यानकेशां मुदे। अचतुर्वदनो ब्रह्मा द्विबाहुरपरो हरिः अपाललोचनः शम्भुः भगवान् बादरायणः शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। भारती करुणापात्रं भारती पदभूषणं भारती पदमारूढं भारती तीर्थमाश्रये विद्याविनय संपन्नं वीतरागं विवेकिनं वन्दे वेदान्त तत्त्वज्ञं विधुशेखर भारतीं वन्दे तं सच्चिदानन्दं यतिवर्यं महामतिं वेद वेदान्त सारज्ञं सद्गुरुं प्रणतोऽस्म्यहं श्रीगुरुं प्रणतोऽस्म्यहम्। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्रीमच्छङ्कर भगवत्पूज्यपाद महासद्गुरुभ्यो नमः। श्री श्री सच्चिदानन्देन्द्र सरस्वती सद्गुरुपादुकाभ्यां नमः। नमो नमः सद्गुरुपादुकाभ्याम्। भगवद्भक्तರು, ಮುಮುಕ್ಷ ಸಾಧಕರು, ತತ್ವ ಜಿಜ್ಞಾಸು ಸಾಧಕರು, ವೇದಾಂತ ಪ್ರಿಯರು, ವಿಚಾರ ಪರರು ಆಗಿರುವ ವೇದಾಂತಿಗಳಾದ ಆತ್ಮೀಯ ಪ್ರೇಮಾತ್ಮ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ, ಇಂದು ಶ್ರೀ ವಿಶ್ವಾವಸನಾಮ ಸಂವತ್ಸರದಲ್ಲಿ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ. ಇನ್ನು 5 ದಿವಸ ಕಳೆದು ಬಿಟ್ರೆ ಈ ಸಂವತ್ಸರ ಸಂಪನ್ನಗೊಳ್ತಾ ಇದೆ. ಇಂದು ವಾರ ಶುಕ್ರವಾರ, 2026ನೇ ಇಸವಿ ಮಾರ್ಚ್ ಮಾಹೆಯಲ್ಲಿ ಇಂದು 13ನೇ ತಾರೀಖಿನ ಶುಕ್ರವಾರದ ಶುಭೋದಯವನ್ನು ಸುಪ್ರಭಾತವನ್ನು ತಮ್ಮೆಲ್ಲರಿಗೂ ಕೋರುತ್ತಾ ಇಂದಿನ ಅಧ್ಯಾಸ ಭಾಷ್ಯ ವ್ಯಾಖ್ಯಾ ಸುಗಮ ಗ್ರಂಥವನ್ನ ಚಿಂತನೆ ಮಾಡೋಣ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ. ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸಕೃತೆ ಸತತಂ ಸನ್ನಿಧತ್ತಾಂ ಮೇ
ಹೃದಯೇ ಪರಮಶಿವಃ. ಸುಗಮ ಗ್ರಂಥ, ಕನ್ನಡದ ಪುಸ್ತಕ, 176ನೇ ಪುಟದಲ್ಲಿ 6ನೇ ಖಂಡ. ತುಂಬಾ ಜೋರಾಗಿದೆ, ಶುರು ಮಾಡ್ತಾ ಇದ್ದೇನೆ. ಶಾಸ್ತ್ರೇ ಏತೋ ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವಾ ಆತ್ಮನಃ ಪರಲೋಕ ಸಂಬಂಧಮಧಿಕ್ರಿಯತೆ ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮ ಕ್ಷತ್ರಾದಿಭೇದಂ ಅಸಂಸಾರಿ ಆತ್ಮತತ್ವಂ ಅಧಿಕಾರೇ ಅಪೇಕ್ಷ್ಯತೆ. ಅನುಪಯೋಗಾತ್ ಅಧಿಕಾರ ವಿರೋಧಾಚ್ಚ ಶಂಕರರ ಸಿಂಹಗರ್ಜನೆ. ಇದನ್ನು ಆಕ್ಷೇಪಣೆ ಮಾಡ್ತಾ ಇದ್ದಾನೆ ಪೂರ್ವ ಪಕ್ಷಿ. ಸ್ವಾಮಿ, ತಾವು ಹೇಳಿರುವಂತೆ ಎಲ್ಲಾ ಲೌಕಿಕ ವ್ಯವಹಾರಗಳು ಅಧ್ಯಾಸ ಪುರಸ್ಸರ ಅಂತ ಆಗಲಿ, ಇನ್ನು ಶಾಸ್ತ್ರ ವ್ಯವಹಾರಗಳು ಅಧ್ಯಾಸ ಪುರಸ್ಸರ ಅಂತಲಾಗಿ. ಆದರೆ ಯಜ್ಞ, ಯಾಗ, ಹೋಮ, ಹವನ ಮುಂತಾಗಿರುವ ಪರಮ ಶ್ರೇಷ್ಠವಾದ ಶೌತ ಸ್ಮಾರ್ಥ ಕರ್ಮಗಳಿಗೆಯಲ್ಲ, ಅದರಲ್ಲೂ ಶೌತ ಕರ್ಮ, ಆ ಶೌತ ಕರ್ಮದ ವ್ಯವಹಾರಗಳು ಅಧ್ಯಾಸ ಪುರಸ್ಸರವಲ್ಲ. ಏಕೆಂದರೆ ಆ ಶೌತ ಕರ್ಮಾನುಷ್ಠಾನವನ್ನು ಮಾಡುವಂಥವರು ಬುದ್ಧಿಪೂರ್ವಕಾರಿ, ತುಂಬಾ ಬುದ್ಧಿವಂತರು. ಪಂಚಾಂಗ ನೋಡ್ಕೊಂಡು, ತಿಥಿ ವಾರ ನಕ್ಷತ್ರ ಯೋಗ ಕರ್ಣವನ್ನ ನೋಡ್ಕೊಂಡು, ಉತ್ತರಾಯಣ ದಕ್ಷಿಣಾಯನವನ್ನು ನೋಡ್ಕೊಂಡು ಯಜ್ಞ ಯಾಗ ಅನುಷ್ಠಾನವನ್ನ ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಇವರು ಬುದ್ಧಿಪೂರ್ವಕಾರಿಗಳು, ಬುದ್ಧಿಯನ್ನ ಉಪಯೋಗಿಸಿ ಕರ್ಮ ಮಾಡುವಂಥವರು. ಮತ್ತು ಇವರು ನಾನೀ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟವನಲ್ಲ, ನನಗೆ ಮತ್ತೊಂದು ಜನ್ಮ ಉಂಟು, ಮತ್ತೊಂದು ಶರೀರ ಉಂಟು, ಪರಲೋಕಕ್ಕೂ ನಾನು ಸಂಬಂಧಪಟ್ಟಿದ್ದೇನೆ ಎನ್ನುವ ವಿಶೇಷ ಜ್ಞಾನವುಳ್ಳವರಾಗಿ. ಲೌಕಿಕರು, ನಾಸ್ತಿಕರು ಶಾಸ್ತ್ರವನ್ನ ನಂಬುವುದಿಲ್ಲ, ಲೋಕಾಂತರ ಜನ್ಮಾಂತರದಲ್ಲಿ ನಂಬಿಕೆ ಇಲ್ಲ. ಇವರು ಪರಲೋಕ ಸಂಬಂಧವನ್ನ ನಂಬುತ್ತಾರೆ. ಪರಲೋಕ ಸಂಬಂಧವನ್ನ ನಂಬದೆ ಹೋದರೆ ಅಂಥವರು ಶಾಸ್ತ್ರೀಯ ಕರ್ಮಗಳಲ್ಲಿ ನ ಅಧಿಕ್ರಿಯಂತೆ, ಅಧಿಕಾರಿಗಳಾಗುವುದಿಲ್ಲ. ಇದನ್ನ ನೋಡಿದಾಗ ಸಾಮಾನ್ಯ ಜನಗಳಿಗಿಂತಲೂ, ಇನ್ನು ಮಹಾಪಂಡಿತೋತ್ತಮರಿಗಿಂತಲೂ ಶೌತ ಸ್ಮಾರ್ಥ ಕರ್ಮಾನುಷ್ಠಾನಗಳನ್ನ ಮಾಡುತ್ತಿರುವಂತಹ ಮಹಾತ್ಮರನ್ನ ಅತ್ಯಂತ ಬುದ್ಧಿವಂತರು ಅಂತ ನಾವು ಕರಿಬೇಕು ಅಲ್ವೇ? ಹೌದು. ಆದರೂ ಕೂಡ ಅವರಿಗೂ ಅಧ್ಯಾಸ ಉಂಟು. ಹೇಗಿದ್ದಾನೆ? ಯಾರು ಶಿಖಾವಂತರಾಗಿ ಪ್ರತಿ ದಿವಸ ಸ್ನಾನ, ಸಂಧ್ಯಾ, ಜಪ ತಪ ಅನುಷ್ಠಾನ ಮಾಡುತ್ತಾ ಅಗ್ನಿಹೋತ್ರಾನುಷ್ಠಾನ ಮಾಡ್ತಾ ಇದ್ದಾರೆಯೋ, ಯಾರಿಗೆ ಜನ್ಮಾಂತರದಲ್ಲಿ ನಂಬಿಕೆ ಉಂಟೋ ಅಂಥವರಿಗೂ ಅಧ್ಯಾಸ ಗಟ್ಟಿಯಾಗಿದೆ. ಅಲ್ಲ, ಇಂಥವರಿಗೆ ಅಧ್ಯಾಸ ಜಾಸ್ತಿ ಇದೆ. ಸಾಮಾನ್ಯ ಲೌಕಿಕರಿಗೆ ವೇದಾಂತ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ, ಅಧ್ಯಾಸವಿದೆ 20%. ಇನ್ನು MSc ಮಾಡಿರುವಂಥವರು, IAS ಅಥವಾ ನೋಬಲ್ ನಾರಿಯೇಟ್ ಅಂಥವನಿಗೆ 80% ಅಧ್ಯಾಸ ಇದೆ. ಇನ್ನು ಈ ಶೌತ ಸ್ಮಾರ್ಥ ಕರ್ಮಾನುಷ್ಠಾನ ಮಾಡ್ತಾ ಇದ್ದಾರಲ್ಲ, ಜನ್ಮಾಂತರದಲ್ಲಿ, ಲೋಕಾಂತರದಲ್ಲಿ, ದೇಹಾಂತರದಲ್ಲಿ ನಂಬಿಕೆ ಉಳ್ಳವರಾಗಿದ್ದಾರಲ್ಲ, ಇವರಿಗೆ ಅಧ್ಯಾಸ 100%. ಇದು ಭಯಂಕರ ಸತ್ಯ. ತಥಾಪಿ, ಹೌದು, ಅವರು ತುಂಬಾ ಬುದ್ಧಿವಂತರು, ಜನ್ಮಾಂತರ ಒಪ್ಕೊಳ್ತಾರೆ. ಆದರೂ ಕೂಡ ಇವರಿಗೆ ವೇದಾಂತದಲ್ಲಿ ತಿಳಿಸಿರುವ ಆತ್ಮನ ಸ್ವರೂಪ ಅರ್ಥ ಇಲ್ಲ. ವೇದಾಂತ ವೇದ್ಯಂ ವೇದಾಂತೈ ಉಪನಿಷದ್ಭಿ ವೇದ್ಯಂ ಪ್ರತಿಪಾದ್ಯಂ. ಉಪನಿಷತ್ತುಗಳ ಪ್ರತಿಪಾದನೆ ಮಾಡುತ್ತಿರುವಂತ ಆತ್ಮ ಯಾವುದು? ಸವಾ ಏಷ ಮಹಾನಜ ಆತ್ಮ ಅಜರೋ ಅಮರೋ ಅಮೃತೋ ಅಭಯೋ ಬ್ರಹ್ಮ. ಅಭಯಂ ವೈ ಬ್ರಹ್ಮ
ಅಭಯಂ ಹಿ ವೈ ಬ್ರಹ್ಮ ಭವತಿ ಯ ಏವಂ ವೇದ. ಇಂಥ ಆತ್ಮಸ್ವರೂಪ ಅರ್ಥವಾಗಿಲ್ಲ. ಅಶನಾಯಾದ್ಯತೀತಂ, ಅಶನಾಯ ಹಸಿವು, ಪಿಪಾಸ ಬಾಯಾರಿಕೆ, ಜನ್ಮ ಹುಟ್ಟುವಿಕೆ, ಮರಣ ಸಾಯುವಿಕೆ, ಶೋಕ ಮೋಹ ಷಡೂರ್ಮಿಗಳು ಇಲ್ಲದೆ ಇರುವಂತಹ ಆತ್ಮನೇ ನಾನು. ಅಪೇತ ಬ್ರಹ್ಮ ಕ್ಷತ್ರಾದಿ ಭೇದಂ, ನನ್ನಲ್ಲಿ ಬ್ರಾಹ್ಮಣ್ಯ ಕ್ಷತ್ರಿಯ ವೈಶ್ಯ ಯಾವ ಭೇದವೂ ಇಲ್ಲ. ನಾನ್ ಬ್ರಾಹ್ಮಣನಲ್ಲ, ನಾನ್ ಗೃಹಸ್ಥನಲ್ಲ, ಮನುಷ್ಯನೇ ಅಲ್ಲ. ಈ ಜ್ಞಾನವಿದೆಯಾ ಅವರಿಗೆ? ಅಪೇತ ಬ್ರಹ್ಮ ಕ್ಷತ್ರಾದಿ ಭೇದಂ, ಅಸಂಸಾರಿ, ನಾನು ಕರ್ತೃಭೋಕ್ತವಾದ ಸಂಸಾರಿ ಅಲ್ಲ. ಜನ್ಮಾಂತರಕ್ಕೆ ಹೋಗುವಂತವನು ನಾನಲ್ಲ. ಆಕಾಶವತ್ ಸರ್ವಗತಶ್ಚ ನಿತ್ಯ ಎನ್ನುವ ಅಸಂಸಾರಿ ಆತ್ಮ ತತ್ವವು ಅವರಿಗೆ ತಿಳಿದಿಲ್ಲ. ಬಹಳ ಬುದ್ಧಿವಂತರು. ಕಣ್ಣಿಗೆ ಕಾಣಿಸದಿರುವ ಸ್ವರ್ಗಲೋಕ, ನರಕಲೋಕ, ದೇವತೆಗಳು ಎಲ್ಲವನ್ನೂ ತೋರಿಸ್ತಾರೆ. ಸಿಕ್ಕಾಪಟ್ಟೆ ಬುದ್ಧಿವಂತರು. ಆದರೆ ಸಿಕ್ಕಾಪಟ್ಟೆ ಅವಿದ್ಯಾವಂತರು. ಅವಿದ್ಯಾಯಾಮಂತರೇ ವರ್ತಮಾನಃ ಸ್ವಯಂ ಧೀರ ಪಂಡಿತಂ ಮನ್ಯಮಾನಃ ಜಂಗನ್ಯಮಾನಃ ಪರ್ಯಂತಿ ಮೂಢಃ. ಅಬ್ಬಾ, ಅಂಧೇನೇವ ನೀಯಮಾನ ಯಥಾಂಧಃ. ಪೂರ್ವ ಮೀಮಾಂಸಕರ ವಿಚಾರವೆಲ್ಲವೂ ಕೂಡ ದ್ವೈತ ಸಿದ್ಧಾಂತ. ಜ್ಞಾಪಕ ಇಟ್ಕೊಬಿಡಿ. ಪೂರ್ವ ಮೀಮಾಂಸಕರು ಅಂಗೈಯಿಂದ ಕೈಲಾಸ ತೋರಿಸ್ತಾರೆ. ಪೂರ್ವ ಮೀಮಾಂಸಕರು ನಿಮ್ ಕಣ್ಣು ಮುಂದೆ ಸ್ವರ್ಗಲೋಕದ ಚಿತ್ರಣ ತೋರಿಸ್ತಾರೆ. ಆದರೆ ಅವರಿಗೆ ಆತ್ಮಜ್ಞಾನವಾಗಿಲ್ಲ. ಅದ್ವೈತ ಆತ್ಮಜ್ಞಾನ ಯಾರಿಗೂ ಆಗಿಲ್ಲ. ಸಾಂಖ್ಯರಿರಬಹುದು, ಯೋಗಿಗಳಿರಬಹುದು, ನೈಯಾಯಿಕರಿರಬಹುದು, ವೈಶೇಷಿಕರು, ಯಾರು ಎಲ್ಲರೂ ಪಕ್ಕಾದ್ವೈತಿಗಳು. ದ್ವೈತ ವೇದಾಂತಿಗಳಲ್ಲ, ದ್ವೈತ ಸಿದ್ಧಾಂತಿಗಳು. ನೋಡಿ ಸ್ವಾಮಿ, ಇಂಥವರಿಗೆ ಆತ್ಮಜ್ಞಾನವಾಗಿಲ್ಲ. ಆ ಆತ್ಮಜ್ಞಾನವು ಕರ್ಮಕಾಂಡಕ್ಕೆ ಬೇಕಾಗಿಲ್ಲ. ಯಾವ ಮನುಷ್ಯ ನಾನು ಹುಟ್ಟಿಲ್ಲ, ನಾನು ಸಾಯೋನಲ್ಲ, ನನ್ನ ಶರೀರವಲ್ಲ, ಹಸಿವು ಬಾಯಾರಿಕೆಗಳು ನನಗಿಲ್ಲ, ನನಗೆ ಕರ್ತೃತ್ವ ಭೋಕ್ತೃತ್ವವಿಲ್ಲ, ನಾನು ಅಸಂಸಾರಿಯಾದ ಆತ್ಮನಾಗಿದ್ದೇನೆ ಅಂತ ತಿಳ್ಕೊಂಡಿದ್ದಾನೋ, ಈ ಜ್ಞಾನವು ಕರ್ಮಕಾಂಡದ ಜ್ಞಾನಕ್ಕೆ ನ ಅಪೇಕ್ಷತೆ ಬೇಕಾಗಿಲ್ಲ. ಬೇಕಾಗಿಲ್ಲ ಅಂತಷ್ಟೇ ಅಲ್ಲ, ಅನುಪಯೋಗಾತೆ, ಇದರಿಂದ ಏನು ಪ್ರಯೋಜನವಿಲ್ಲ ಅಷ್ಟೇ ಅಲ್ಲ. ಅಧಿಕಾರ ವಿರೋಧಾಚ, ಕರ್ಮಾಧಿಕಾರಕ್ಕೆ ಆತ್ಮಜ್ಞಾನದ ವಿರೋಧಿಯಾಗಿದೆ. ಕರ್ಮವನ್ನ ಮಾಡುವಂತವನು ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ನನಗೆ ಮದುವೆಯಾಗಿದೆ, 4 ಜನ ಮಕ್ಕಳಿದ್ದಾರೆ ಅಂತೆಲ್ಲ ತಿಳ್ಕೊಳ್ಳಿ. ಇದಕ್ಕೆ ಹೆಸರು ಅಧ್ಯಾಸ. ಎಷ್ಟ ಒಬ್ಬ ಸುಪ್ರಸಿದ್ಧನಾಗಿರುವ ನೊಬೆಲ್ ಲಾರಿಯೇಟ್ ಇದ್ದಾನೆ. ಅವನು ಇವಾಗ 80 ವರ್ಷ ಅಂತ ಇಟ್ಕೊಳ್ಳಿ. ತುಂಬಾ ಬುದ್ಧಿವಂತ, ವಿಶ್ವವಿಖ್ಯಾತನಾಗಿದ್ದಾನೆ. ಅವನನ್ನು ಕರ್ಕೊಂಬಂದ್ಬಿಟ್ಟು ನಾವು ಸಂಧ್ಯಾ ವಂದನೆ ಮಾಡ್ಬೇಕು ಸ್ವಾಮಿ, ಹೇಗೆ ಮಾಡ್ಬೇಕು ಹೇಳಿ. ತುಂಬಾ ಬುದ್ಧಿವಂತರಾಗಿದ್ದೀರ. ಸಂಧ್ಯಾ ವಂದನೆಗೆ ಯಾವ ಮಂತ್ರವನ್ನು ಹೇಳಬೇಕು, ಆ ಮಂತ್ರಕ್ಕೆ ಸ್ವರವೇನೋ ಹೇಳಿ ನಮ್ಗೆ ಗೊತ್ತಿಲ್ಲ ಅಂತಾನೆ. ಸ್ವಾಮಿ, ನೀವು ತುಂಬಾ ಬುದ್ಧಿವಂತ ಅಲ್ವೇ, ನಮ್ಮ ಕ್ಷೇತ್ರವೇ ಬೇರೆ, ಆ ನೊಬೆಲ್ ಲಾರಿಯೇಟ್ ಕ್ಷೇತ್ರವೇನು ಸಂಶೋಧನೆ ಮಾಡಿ. ನಕ್ಷತ್ರ ಅಂದ್ರೇನು, ಗ್ರಹ ಅಂದ್ರೇನು, ಭೂಮಿ ಅಂದ್ರೇನು, ಹೇಗ್ ತಿರುಗ್ತಾ ಇದೆ ಅದನ್ನ ಹೇಳ್ತಾನೆ ಬರ್ತೇವೆ. ಹೇಗ್ ಸಂಧ್ಯಾ ವಂದನೆ ಮಾಡ್ಬೇಕು, ಷೋಡಶೋಪಚಾರ ಪೂಜಾ ಅಂತಂದ್ರೇನು, ಷೋಡಶ ಸಂಸ್ಕಾರ ಅಂತಂದ್ರೇನು, ಶಂಕರಾಚಾರ್ಯರ ಅದ್ವೈತ ವೇದಾಂತ ಅಂದ್ರೇನು ಗೊತ್ತಿಲ್ಲ. ಯಾಕೆ? ಅಧಿಕಾರವಿಲ್ಲ, ಅಧಿಕಾರ ವಿರೋಧ. ಯಾಕೆ? ಆತ್ಮಜ್ಞಾನವಾದರೆ ಆತ್ಮಜ್ಞಾನವು ಕರ್ಮಾಧಿಕಾರಕ್ಕೆ ವಿರುದ್ಧ. ನೀ ಬ್ರಾಹ್ಮಣನಲ್ಲ ಅಂತ ಹೇಳ್ತಾ ಇದ್ದ. ಇವನು ಇಷ್ಟಾಗಿತ್ತು. ಮುಂದಿನ ವಾಕ್ಯ, ಪ್ರಾಚ್ಯ ತಥಾ ಭೂತಾತ್ಮ ವಿಜ್ಞಾನಾತ್
ಪ್ರವರ್ತಮಾನಂ ಶಾಸ್ತ್ರಂ ಅವಿದ್ಯಾವದ್ವಿಷಯತ್ವಂ ನಾತಿ ವರ್ತತೆ. ಶಂಕರರ ಸಿಂಹಗರ್ಜನೆ ಬಹಳ ತಥಾಭೂತಾತ್ಮ ವಿಜ್ಞಾನ ಪ್ರಾಕ್. ತಥಾಭೂತ ಮೇಲೆ ಹೇಳಿರುವಂಥ ಆತ್ಮನ ವಿಜ್ಞಾನಕ್ಕಿಂತ ಮುಂಚೆ ತಾನು ಅಸಂಸಾರಿಯಾದ ಆತ್ಮನಾಗಿದ್ದೇನೆ ಎನ್ನುವ ಜ್ಞಾನ ಉಂಟಾಗಿಲ್ಲ. ನಾನು ಮನುಷ್ಯ ಅಂತ ತಿಳ್ಕೊಂಡೆ. ಆಗ ಆತ್ಮವಿಜ್ಞಾನ ಉಂಟಾಗುವುದಕ್ಕಿಂತ ಮುಂಚೆ ಪ್ರವರ್ತಮಾನಂ ಶಾಸ್ತ್ರಂ, ಇಡೀ ಪೂರ್ವ ಮೀಮಾಂಸಾ ದರ್ಶನ ಪ್ರವರ್ತಮಾನ ಪ್ರವೃತ್ತವಾಗ್ತಾ ಇದೆ. ಪೂರ್ವ ಮೀಮಾಂಸಾ ದರ್ಶನಕ್ಕೆ ತಳಹದಿ ಯಾವುದು? ಅಧ್ಯಾಸ, ಅವಿದ್ಯಾ, ಮಿಥ್ಯಾಜ್ಞಾನ. ಯಾಕೆ? ನೀನು ಮನುಷ್ಯನಾಗಿದ್ದೀಯಾ ಅನ್ನುತ್ತೆ. ವೇದಾಂತ ಹೇಳ್ತೆ ನೀ ಮನುಷ್ಯನಲ್ಲ, ತತ್ವಮಸಿ. ನೀ ಗೃಹಸ್ಥನಾಗಿದ್ದೀಯಾ ಅನ್ನುತ್ತೆ. ವೇದಾಂತ ಹೇಳ್ತಾ ಇದೆ ನೀನ್ ಗೃಹಸ್ಥನಲ್ಲ, ನೀನು ಅಜ, ಅಜರ, ಅಮರ, ಅಮೃತವಾದ ಬ್ರಹ್ಮವಾಗಿದ್ದೀಯ. ರಾಮ ರಾಮ, ನೀನ್ ಕರ್ಮವನ್ನ ಮಾಡಿ ಸ್ವರ್ಗಕ್ಕೆ ಹೋಗು ಅನ್ನುತ್ತೆ ಪೂರ್ವ ಮೀಮಾಂಸಾ ದರ್ಶನ. ವೇದಾಂತ ಸ್ವರ್ಗವ ನಿನ್ನೊಳಗೆ ಇದೆ, ಸ್ವರ್ಗ ನಿನ್ನಿಂದ ಬಂದಿದೆ. ದೇವಾಧಿದೇವತೆಗಳು ನಿನ್ನ ಎಚ್ಚರದ ತೋರ್ತಾ ಇದ್ದಾರೆ. ತಥಾಭೂತಾತ್ಮ ವಿಜ್ಞಾನ ಪ್ರಾಕ್, ಬ್ರಹ್ಮಜ್ಞಾನವಾಗುವುದಕ್ಕಿಂತ ಮುಂಚೆ ಕರ್ಮಕಾಂಡ ಅಲ್ವೇ? ಉದಾಹರಣೆಗಳನ್ನ ಸೈನ್ಸ್ ಅನ್ನ ಓದುವುದಕ್ಕಿಂತ ಮುಂಚೆ ಸೈನ್ಸ್ ಅರ್ಥವಾಗಿಲ್ಲ. ಆಗ ಅವನು ಸೂರ್ಯ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ, ಭೂಮಿ ಸ್ಥಿರವಾಗಿದೆ, ಸೂರ್ಯ ಸುತ್ತಾ ಇದ್ದಾನೆ ತಿಳ್ಕೊಂಡಿದ್ದಾನೆ. ಯಾವಾಗ ಸೈನ್ಸ್ ಅನ್ನು ಓದಿ ಅರ್ಥ ಮಾಡ್ಕೊಂಡು ಭೂಮಿ ಸುತ್ತುತ್ತಿದೆಯೇ ಹೊರತು ಸೂರ್ಯ ಸುತ್ತಾ ಇಲ್ಲ. ಹೌದಾ? ಎಂಥ ಪ್ರಾಚ್ಯ ತಥಾಭೂತಾತ್ಮ ವಿಜ್ಞಾನ. ತಥಾಭೂತ ಹಿಂದೆ ಹೇಳಿರುವಂತ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮ ಚಿತ್ರಾದಿವೇದಂ ಅಸಂಸಾರಿ ಆತ್ಮತತ್ವವನ್ನ ತಿಳಿದುಕೊಳ್ಳುವುದಕ್ಕಿಂತ ಮುಂಚೆ ಅಜ್ಞಾನವಿರುವಾಗ ಪ್ರವರ್ತಮಾನಂ ಶಾಸ್ತ್ರಂ, ಎಲ್ಲಾ ಶಾಸ್ತ್ರಗಳು ಪ್ರವರ್ತಮಾನ. ಇದು ಭಯಂಕರ ಸತ್ಯ. ಒಂದು ಉದಾಹರಣೆ ಕೊಡ್ತೇನೆ. ಇದು ನಡೆದಿರುವಂತಹದ್ದೇ. ಈಗ ಬಹಳ 30 ವರ್ಷಗಳ ಹಿಂದಿನ ಒಂದು ಒಳ್ಳೆ ವಿಶಾಲವಾದಂತಹ ಜಾಗದಲ್ಲಿ ಒಬ್ಬ ಮಹಾತ್ಮರು ಒಂದು ಸಂಕಲ್ಪ ಮಾಡಿಕೊಂಡ್ರು. ನಾನು ಅಯುತ ಚಂಡಿ ಯಾಗವನ್ನು ಮಾಡಬೇಕು. ಅಯುತ ಚಂಡಿ ಮಾಡಿಕೊಂಡು ಬಹಳ ಸಿದ್ಧ ಪುರುಷರು ತಕ್ಕಂತೆ 1008 ಜನ ಋತ್ವಿಜನ ಗೊತ್ತು ಮಾಡಿದ್ರು. 1008 ಕುಂಡ. ಅವರಿಗೆಲ್ಲ ಒಬ್ಬೊಬ್ರು ಅವತ್ತಿನ ಕಾಲದಲ್ಲಿ 5,000 ರೂಪಾಯಿ ಸಂಭಾವನೆ ಎಲ್ಲ ಬಿಟ್ಟು ಒಂದು 25 ಕೋಟಿ ವ್ಯವಹಾರದ್ದು ದುಡ್ಡು ಕಲೆಕ್ಟ್ ಮಾಡಿದ್ರು. ಆಯ್ತು, ಕೊನೆಗೆ ದಕ್ಷಿಣೆ ಶಾರ್ಟ್ ಬಂದ್ಬಿಡ್ತು. ಯಾರೋ 10 ಹೋದ್ರು, ಕೊಟ್ಟರು, ನಡೆಸೋಯ್ತು. ಬೋರ್ಡ್ ಹಾಕಿದ್ರು, ಇದೊಂದು ಪರಮ ಪವಿತ್ರವಾದ ವಿಶ್ವ ಕಲ್ಯಾಣ ರೂಪವಾಗಿರುವಂತ ಯಾಗ. ಕರೆಕ್ಟ್, ಅಷ್ಟು ಸರಿ. ಅಲ್ಲಿ ಬಂದಿರುವಂತ ಎಲ್ಲ ಋತ್ವಿಜರು 1008 ಜನ ಶಿಖಾವಂತರು, ಅನುಷ್ಠಾನ ತತ್ಪರರು, ಸ್ನಾನ ಸಂಧ್ಯಾದಿಯನ್ನು ಮಾಡುವಂತವರು, ಅನಾಚಾರ ವಿದೂರರು. ಅದನ್ನು ನೋಡಿ ಬೇಕಾದಷ್ಟು ಜನ ಬಂದಿದ್ರು. ಬಹಳ ಚೆನ್ನಾಗಿದೆ. ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಕೂಡ ನೋಡ್ಬಿಟ್ಟು ತುಂಬಾ ಸಂತೋಷ, ಮಾಡ್ತಾ ಇದ್ದೀರಪ್ಪ, ಲೋಕ ಕಲ್ಯಾಣವಾಗಲಿ ಇಂದು. ಆದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತಿಗಳಾಗಿ, ಆತ್ಮಜ್ಞಾನಿಗಳಾಗಿ, ಅದ್ವೈತಾತ್ಮ ನಿಷ್ಠರಾಗಿ ಹೇಳ್ತಾರೆ, ಇದು ಅವಿದ್ಯಾ ಕ್ಷೇತ್ರ. ರಾಮ್ 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 ರಾಮ. ಅಧ್ಯಾಸದ ದರ್ಬಾರ್. ಇದನ್ನು ಕೇಳಿದ್ರೆ ಯಾರಿಗಾದ್ರು ಭಯ. ಏನ್ರಿ ಅಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ, ಅಧ್ಯಾಸವೇ? ಹೌದು. ಯಾಕೆ? ಮುಂಬರಿತಾ ನೋಡಿ. ತಥಾಭೂತಾತ್ಮ ವಿಜ್ಞಾನಾತ್ ಪ್ರಾಕ್ ಪ್ರವರ್ತಮಾನಂ ಶಾಸ್ತ್ರಂ
ಅವಿದ್ಯಾವದ್ ವಿಷಯತ್ವಂ ನಾತಿ ವರ್ತತೆ. ಅವಿದ್ಯಾವಂತರ ವಿಷಯವಾಗಿರುವಿಕೆಯನ್ನ ಮೀರಿ ಹೋಗಿಲ್ಲ. ಅದನ್ನು ಮಾಡುವಂತವರೆಲ್ಲರೂ ಅವಿದ್ಯಾವಂತರೇ. ಈಗ ಅವಿದ್ಯಾ ಎನ್ನುವ ಮಾತಿಗೆ ಅರ್ಥವೇನೋ? ಸಂಸ್ಕೃತ ಗೊತ್ತಿಲ್ಲ ಅಂತ ಅರ್ಥವಲ್ಲ, ಅಧ್ಯಯನ ಮಾಡಿಲ್ಲ ಅಂತ ಅರ್ಥವಲ್ಲ, ಶಾಸ್ತ್ರ ಗೊತ್ತಿಲ್ಲ ಅಂತ ಅರ್ಥವಲ್ಲ. ಅವಿದ್ಯಾವಂತರು ಅಂದ್ರೆ ಶರೀರವನ್ನೇ ನಾನೆಂದು ಮಾಡಿಕೊಂಡಿರುವ ಅಜ್ಞಾನಿಗಳು. ಹೇಗೆ ಮುಂದೆ ಬರೀತಾನೆ, ತಥಾ ಹೇಗೆಂದರೆ ಬ್ರಾಹ್ಮಣೋ ಯಜೇತ ಇತ್ಯಾದೀನಿ ಶಾಸ್ತ್ರಾಣಿ ಆತ್ಮನಿ ವರ್ಣ ಆಶ್ರಮ ವಯಃ ಅವಸ್ಥಾ ಆದಿ ವಿಶೇಷಾಧ್ಯಾಸಮಾಶ್ರಿತ್ಯ ಪ್ರವರ್ತಂತೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಇಂಥ ವಾಕ್ಯವನ್ನು ಓದ್ತಾ ಇದ್ರೆ ಮೈ ಝುಮ್ಮನದು. ತಥಾ ಹೇಗೆಂದರೆ ಬರೀತಾ ಇದ್ದೆ. ಈಗ ಬ್ರಾಹ್ಮಣೋ ಯಜೇತ, ಅಲ್ಲಿ ಬಂದಿರುವ 1008 ಜನಗಳು ಕೂಡ ಬ್ರಾಹ್ಮಣರು. ನಾನು ಬ್ರಾಹ್ಮಣ ಅಂತ ಮಾಡ್ಕೊಂಡಿದ್ದಾರೆ. ನಾನು ಬ್ರಾಹ್ಮಣ ಎನ್ನುವ ತಿಳುವಳಿಕೆ ಸಮ್ಯಜ್ಞಾನವೋ ಅಧ್ಯಾಸವೋ? ನೋಡಿದ್ರ, ನಾನು ಬ್ರಾಹ್ಮಣ, ನಾನು ಗೃಹಸ್ಥ, ನಾನು ಅಧ್ಯಯನ ಮಾಡಿದ್ದೇನೆ, ನಾನು ಎಲ್ಲ ಅನಾತ್ಮವಾದ ದೇಹವನ್ನ ನಾನು 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 ಅಂತ ಮಾಡ್ಕೊಂಡಿದ್ದಾರೆ. ಯಾರು? ಅಗ್ನಿಹೋತ್ರಿಗಳು. ಒಬ್ಬರಿಗಾದರೂ ಅಹಂ ಬ್ರಹ್ಮಾಸ್ಮಿ ಗೊತ್ತಿದೆಯಲ್ಲ, ಬೇಕಾಗಿಲ್ಲ. ನಿಮ್ಮ ಬ್ರಹ್ಮಜ್ಞಾನ ಬೇಕಾಗಿಲ್ಲ. ಬ್ರಹ್ಮಜ್ಞಾನ ಉಂಟಾಗಿ ಬಿಟ್ಟರೆ ಕರ್ಮಕಾಂಡಕ್ಕೆ ಹೋಗಲೇ ಇಲ್ಲ. ಕರ್ಮಕಾಂಡ ತುಂಬಾ ಕಷ್ಟ, ಸುಲಭವಲ್ಲ. ಬೆಳಿಗ್ಗೆ ಮುಂಚೆ ಇದ್ದು ಸ್ನಾನವನ್ನು ಮಾಡಿಕೊಂಡು ಅನುಷ್ಠಾನ ಮಾಡಿಕೊಂಡು ಉಪವಾಸವಿದ್ದು ಯಜ್ಞಯಾಗ ಅನುಷ್ಠಾನ ಮಾಡಬೇಕು ಅಂದ್ರೆ ತುಂಬಾ ಪ್ರಯತ್ನ ಸಾಧ್ಯ. ಅಂತವರಿಗೆ ವಿಶೇಷಾಧ್ಯಾಸ ಉಂಟು. ನೋಡಿ, ವಿಶೇಷಾಧ್ಯಾಸಮಾಶ್ರಿತ್ಯ. ಸಾಮಾನ್ಯ ಲೌಕಿಕರಿಗೆ 20% ಅಧ್ಯಾಸ. ಮನುಷ್ಯನು ಮೇಧಾವಿಯಾಗುತ್ತಾ ಹೋದಂತೆ 30%, 40, 50, 60, 70. ಯಾರು ನೋಬಲ್ ಲಾರಿಯರ್ಸ್ ಅವ್ರಿಗೆ 80%. ಇನ್ನು ಅಗ್ನಿಹೋತ್ರಾದ ಅನುಷ್ಠಾನವನ್ನು ಮಾಡುತ್ತಿರುವಂತ ಮಹಾತ್ಮರಾದ ಬ್ರಾಹ್ಮಣೋತ್ತಮರಿಗೆ 110% ಅಧ್ಯಾಸ. ಇದನ್ನು ನೋಡಿದ್ರೆ ಎಷ್ಟು ಕೋಪ ಬರುತ್ತೆ ಮೀಮಾಂಸಕರಿಗೆ. ಕೋಪ ಬರಲಿ, ಕೋಪ ಬಂದ ಮಾತ್ರಕ್ಕೆ ಸತ್ಯವನ್ನ ಮರೆಮಾಚಬಹುದೇ? ಬೇಡ. ಒಂದು ಉದಾಹರಣೆ ಕೊಡ್ತೇನೆ. ಒಂದು ಶಾಲೆಯಲ್ಲಿ 1000 ಜನ ವಿದ್ಯಾರ್ಥಿಗಳಿದ್ದಾರೆ. ಅವರೆಲ್ಲರೂ ಕೂಡ ಸೂರ್ಯನು ಸುತ್ತುತ್ತಿದ್ದಾನೆ, ಪೂರ್ವದಲ್ಲಿ ಹುಟ್ಟುತ್ತಾನೆ, ಮಧ್ಯಾಹ್ನ ನೆತ್ತಿ ಮೇಲೆ ಬರ್ತಾನೆ, ಸಾಯಂಕಾಲ ಮುಳುಗ್ತಾನೆ. ಭೂಮಿ ಹಾಗೆ ಸ್ಥಿರವಾಗಿದೆ ಅಂತ ತಿಳ್ಕೊಂಡಿದ್ದಾರೆ 1000 ಜನ ವಿದ್ಯಾರ್ಥಿಗಳು. ಸೈಂಟಿಸ್ಟ್ ಬಂದು ನಿಮ್ಮ ತಿಳುವಳಿಕೆ ತಪ್ಪು, ಸೂರ್ಯ ಹುಟ್ಟುತ್ತಾ ಇಲ್ಲ, ಮುಳುಗ್ತಾನೂ ಇಲ್ಲ, ಇರುವ ಕಡೆಯಲ್ಲಿಯೇ ಇದ್ದ, ಭೂಮಿ ತಿರುಗ್ತಾ ಇದೆ ಅಂದ್ರೆ ಅವರೆಲ್ಲರಿಗೂ ಕೋಪ ಬರುತ್ತೆ. ಆ 1000 ಜನ ವಿದ್ಯಾರ್ಥಿಗಳು ಈ ಸೈಂಟಿಸ್ಟ್ಗೆ ಹೊಡಿತಾರೆ. ಹೊಡೆದರೂ ಸತ್ಯ, ಕೋಪ ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಂಡು ಸತ್ಯ. ನೋಡಿ, ಸತ್ಯದಲ್ಲಿ ಕೋಪ ತಾಪ ಬರುವ ವಿಚಾರ. ಆತ್ಮೈವೇದಂ ಸರ್ವಂ, ಹೌದಾ? ಬ್ರಹ್ಮೈವೇದಂ ವಿಶ್ವಂ, ಹೌದಾ? ಈಶಾವಾಸ್ಯಮಿದಂ ಸರ್ವಂ ಅಹಂ ಬ್ರಹ್ಮಾಸ್ಮಿ. ಈ ಸಮ್ಯ ಜ್ಞಾನದ ದೃಷ್ಟಿಯಿಂದ ಯಜ್ಞ ಯಾಗಾದನುಷ್ಠಾನವನ್ನ ಮಾಡುವಂಥವರಿಗೆ ಅಧ್ಯಾಸವಿಲ್ಲ, ವಿಶೇಷಾಧ್ಯಾಸ ಉಂಟು, ಹೆಚ್ಚಿನ ಅಧ್ಯಾಸ ಉಂಟು. ನೋಡಿ, ಬ್ರಾಹ್ಮಣೋ ಯಜೇತ, ಅಲ್ಲಿಂದ ಶುರುವಾಯಿತು ಅಧ್ಯಾಸ. ಬ್ರಾಹ್ಮಣನು ಸ್ವರ್ಗ ಕಾಮಕ್ಕಾಗಿ ಅಗ್ನಿಹೋತ್ರಾನುಷ್ಠಾನವನ್ನ ಮಾಡಬೇಕು. ಬ್ರಾಹ್ಮಣ ಯಾರು? ನಾನು. ನಾನು ಒಂದು ಯಾವುದು? ಈ ಹಸಿ ಹೆಣ.
ಶರೀರವನ್ನಲ್ವೇ ಬ್ರಾಹ್ಮಣ ಅಂತ ಅನ್ಕೊಂಡಿದ್ದಾನೆ. ನಮ್ಮಪ್ಪ ಬ್ರಾಹ್ಮಣ, ನಮ್ಮಪ್ಪನ ಶರೀರ, ಅಮ್ಮ ಬ್ರಾಹ್ಮಣಿ, ಅವರಪ್ಪ ಎಲ್ಲ ದೇಹದ ದೃಷ್ಟಿಯಿಂದಲೇ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಲಿಂಗಾಯಿತ ಮುಂತಾಗಿರುವಂತ ಭೇದ ಬಂದಿದೆ. ಬ್ರಾಹ್ಮಣೋ ಯಜೇತ ಎನ್ನುವ ಶಾಸ್ತ್ರ ಪ್ರಾರಂಭದಲ್ಲಿ ಅಧ್ಯಾಸವನ್ನಿಟ್ಕೊಂಡು ಹೊರಟಿದೆ. ಎಷ್ಟು ಸೂತ್ರ ನೋಡಿ, ಇದು ಬಹಳ ಕಷ್ಟ. ಇದರ ಸಭೆಯಲ್ಲಿ ಹೇಳಬಾರದು. ಯಾರು ನಿಜವಾದ ಮುಮುಕ್ಷುಗಳು, ನಿಜವಾದ ಶಿಷ್ಯರು, ಅಂತರಂಗ ಶಿಷ್ಯರಿಗೆ ಮಾತ್ರ ಹೇಳಿದರು. ನನ್ನ ಪರಮ ಪೂಜ್ಯ ಪ್ರೀತಿಯ ಸದ್ಗುರು ಪುಂಗವರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಕಟ್ಟ ಸದಾಚಾರ ಸಂಪನ್ನರು, ಯತಿ ಮುಂಗವರು, ಬಹಳ ಮಡಿ. ಆದರೆ ಹೇಳ್ತಾ ಇದ್ರು, ನೋಡಪ್ಪ ಮಗು, ಇದೆಲ್ಲ ಗಿರಿಗೋಸ್ಕರ ವ್ಯಾವಹಾರಿಕ ದೃಷ್ಟಿಯಿಂದ ನನಗೆ ಯಾವುದೂ ಇಲ್ಲ ಅಂತ ಹೇಳ್ತಾ ಇದ್ದೆ. ನಂಗೆ ಅರ್ಥವಾಗ್ತಾ ಇದ್ದಿಲ್ಲ, ಅರ್ಥವಾಗ್ತಾ ಇಲ್ಲ. ಈ ಒಂದು ವಾಕ್ಯ ಅಧ್ಯಾಸ ಭಾಷ್ಯ, ಇದಕ್ಕೆ ಪರಮ ಪೂಜ್ಯ ಶ್ರೀ 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 ಸದ್ಗುರು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಸುಗಮ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ಬರೀತಾರೆ. ಸುಗಮ ವ್ಯಾಖ್ಯಾನವನ್ನ ನೋಡಿದಾಗ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಅದ್ವೈತಾತ್ಮಜ್ಞಾನ ನಿಷ್ಠರೆಂದು ಧಾರಾಳ ಹೇಳುವುದು. ಅಧ್ಯಾಸ ಭಾಷ್ಯವನ್ನ ಅಧ್ಯಯನ ಮಾಡುವಾಗ ಇದನ್ನ ಬರೆದಿರುವಂತಹ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಸಾಕ್ಷಾತ್ ಪರಮಶಿವನ ಅಂಶ ಸಂಭೂತರಾದ ದಕ್ಷಿಣಾಮೂರ್ತಿಗಳಾದ ಅದ್ವೈತಾತ್ಮಜ್ಞಾನ ನಿಷ್ಠರು ಎನ್ನುವುದನ್ನು ಹೇಳ್ತಾರೆ. ಬ್ರಾಹ್ಮಣೋ ಯಜೇತ ಪ್ರಾರಂಭದಲ್ಲಿಯೇ ಅಗ್ನಿಹೋತ್ರಾನುಷ್ಠಾನವನ್ನ ಮಾಡಬೇಕು. ಯಾರು? ಬ್ರಾಹ್ಮಣರು. ಹಸು, ಎತ್ತು, ಕ್ವಾಣ, ಕುದುರೆ ಅಲ್ಲ. ನಾನು ಬ್ರಾಹ್ಮಣ, ನೀ ಬ್ರಾಹ್ಮಣನ? ಯಾರು ನೀನು? ತತ್ವಮಸಿ, ನಂಗೆ ಗೊತ್ತಿಲ್ಲ. ಸವಾಯೇಶ ಮಾನಜ ಆತ್ಮ ಅಜರಃ ಅಮರಃ ಅಮೃತಃ ಅಭಯ ಆತ್ಮಾಸಿತ್ವಂ ನನ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿರಲಿಲ್ಲ ಏನು? ಅಧ್ಯಾಸ ಪರಂಪರೆ. ಬ್ರಾಹ್ಮಣೋ ಯಜೇತ, ಇದು ಪೂರ್ವ ಮೀಮಾಂಸಾ ದರ್ಶನ. ಬ್ರಾಹ್ಮಣನು ಯಜ್ಞವನ್ನ ಮಾಡಬೇಕು ಮುಂತಾಗಿರುವ ಶಾಸ್ತ್ರಗಳು ಆತ್ಮನಲ್ಲಿ ತನ್ನಲ್ಲಿ ವರ್ಣ, ಆಶ್ರಮ, ವಯಸ್ಸು, ಅವಸ್ಥಾ ಮುಂತಾಗಿರುವ ವಿಶೇಷಾಧ್ಯಾಸವನ್ನ ಇಟ್ಟುಕೊಂಡು ಹೊರಟಿವೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ವೇದಾಂತ ಶಾಸ್ತ್ರ ಮೇಲ್ಮಟ್ಟದ ಶಾಸ್ತ್ರ. ಯಾರಿಗೂ ನಿಮ್ಗೆ ಅರ್ಥ ಆಗ್ತಾ ಇದೆ. ತಾವೆಲ್ಲರೂ ಕೂಡ ಸಜ್ಜನರು, ನೀವೆಲ್ಲರೂ ಸದ್ಗುರು ಭಕ್ತರು, ನೀವೆಲ್ಲರೂ ಮುಮುಕ್ಷ ಸಾಧಕರಾದ್ರಿಂದ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಬೇರೆಯವರು ಏನು ಅರ್ಥ ಇಲ್ಲ. ಮೀಮಾಂಸಕರಿಗೆ ಅರ್ಥವೇ ಆಗ್ತಾ ಇಲ್ಲ. ಮೀಮಾಂಸಕರೇ ವೇದಾಂತ ದರ್ಶನಕ್ಕೆ ಅಂತಃಶತ್ರುಗಳು. ಇದನ್ನೆಲ್ಲ ಹೇಳ್ಬಾರ್ದು, ನಿಮಗೆ ಮಾತ್ರ ಹೇಳ್ತಾ ಇದ್ದೇನೆ. ತಾವು ಅರ್ಥ ಮಾಡ್ಕೋತೀರಾ ಅಂತ ಧೈರ್ಯ. ನಾವೊಂದು ಪುಸ್ತಕ ಬರೆದಿದ್ದೇನೆ, ಮೀಮಾಂಸಾ ದ್ವಯಂ ಅಂತ ಕಾಣಿಸುತ್ತೆ ಹೆಸರು. ಎಷ್ಟನೇ ಪುಸ್ತಕ ಅಂತ ಗೊತ್ತಿಲ್ಲ, ನೋಡಿ ಅದರಲ್ಲಿ. ಮೀಮಾಂಸಾ ದ್ವಯಂ, ಒಂದು ಪೂರ್ವ ಮೀಮಾಂಸಾ, ಮತ್ತೊಂದು ಉತ್ತರ ಮೀಮಾಂಸಾ. ಒಂದು ಧರ್ಮ ಮೀಮಾಂಸಾ, ಮತ್ತೊಂದು ಬ್ರಹ್ಮ ಮೀಮಾಂಸಾ. ಒಂದು ಕರ್ಮ ಮೀಮಾಂಸಾ, ಮತ್ತೊಂದು ಜ್ಞಾನ ಮೀಮಾಂಸಾ. ಎಷ್ಟು ಚೆನ್ನಾಗಿದೆ. ಇದನ್ನ ಯಾರು ಹೇಳ್ತಾ ಇಲ್ಲ, ಬಹಳ ಅನ್ಯಾಯ. ಯಜ್ಞಯಾಗ ಜನುಷ್ಠಾನವನ್ನು ಮಾಡುವಂತವನು ವರ್ಣ, ನಾನು ಬ್ರಾಹ್ಮಣದ ವರ್ಣಕ್ಕೆ ಸೇರಿದವನು. ಆಶ್ರಮ, ನಾನು ಗೃಹಸ್ಥ. ವಯಃ, ನನಗಿವ 35 ವರ್ಷ. ಅವಸ್ಥಾ, ನ ಹೆಂಡತಿ ಮಕ್ಕಳಲ್ಲೇ ಇದ್ದಾರೆ. ಇದೆಲ್ಲವೂ ಕೂಡ ಅಧ್ಯಾಸದ ಮರಿಗಳು, ವಿಶೇಷ ಅಧ್ಯಾಸ ಪರಂಪರೆ ಏನ್ಬಿಟ್ಟು ಶಂಕರಾಚಾರ್ಯರು. ಏನ್ ಸ್ವಾಮಿ, ಇದನ್ನ ಇಟ್ಕೊಂಡೆ ಸನ್ಯಾಸಿಗಳಿಗೆ ಬೀಜ ಮಂತ್ರ ಯಾವುದು?
ನ ಕರ್ಮಣ ನ ಪ್ರಜಯ ನ ಧನೇನ ಜ್ಞಾನೇನೈಕೆ ಅಮೃತತ್ವಮಾನಶೋ. ಮಗು, ನನ್ಗೇನ್ ಬೇಕು ಹೇಳಪ್ಪ? ಟೆಲ್ ಮೀ ಸಿನ್ಸಿಯರ್ಲಿ. ನಿನಗೆ ಪ್ರೇಯಸ್ಸು ಬೇಕಾ, ಶ್ರೇಯಸ್ಸು ಬೇಕಾ, ಅಭ್ಯುದಯ ಬೇಕಾ, ಮೋಕ್ಷ ಬೇಕಾ, ಕೀರ್ತಿ, ಆರೋಗ್ಯ, ಐಶ್ವರ್ಯ ಬೇಕಾ, ಅಮೃತತ್ವ ಬೇಕಾ? ನಾಟಕೀಯವಾಗಿ ಅನೇಕ ಜನ ಹೇಳ್ತಾರೆ, ನಮಗೆ ಮೋಕ್ಷವೇ ಬೇಕು ಸ್ವಾಮಿ. ಯಾಕೆ? ಮನೆಯಲ್ಲಿ ಗಲಾಟೆ, ಹೆಂಡತಿ ದಿನ ಬೈತಾರೆ, ಮಕ್ಕಳು ಬೈತಾರೆ, ಸಾಕಾಗಿ ಹೋಗ್ಬಿಟ್ಟು ಆದ್ರಿಂದ ನನಗೆ ಮೋಕ್ಷವೇ ಬೇಕು ಅಂತಾರೆ. ಎಲ್ಲ ಸೆಟ್ ಆಯ್ತು. ಹೆಂಡತಿ ಹೇಳ್ತಾಳೆ, ಇವತ್ತಿನಿಂದ ನಾನು ನಿಮ್ಮನ್ನು ಬೈಯೋದಿಲ್ಲ. ಮಕ್ಕಳು ಹೇಳ್ತಾರೆ, ಅಪ್ಪ ನೀವು ಸಂತೋಷವಾಗಿರು. ಆಗ ಅವ್ರು ಹೇಳ್ತಾನೆ, ಸ್ವಾಮಿ ನನ್ನ ಮೋಕ್ಷ ಬೇಡ. ಯಾಕೆ? ಎಲ್ಲ ಸಂಸಾರದ ಸರಿಯಾಗಿ. ಎಲ್ಲ ಆತ್ಮವಂಚನೆ. ಮುಮುಕ್ಷುಗಳಿಗೆ ಆತ್ಮವಂಚನೆ ಸಲ್ಲದು. ಏನ್ ಮುಮುಕ್ಷು ಅಂತಂದ್ರೆ, ನಾಸ್ತಿ ಅಕೃತ ಕೃತೇನ ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣ. ನಾನು ಅದನ್ನು ಸ್ವಲ್ಪ ತಿದ್ಕೊಂಡ್ಬಿಟ್ಟಿದೆ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಮುಮುಕ್ಷು ನಿರ್ವೇದ ಮಾಯಾತ್ ನಾಸ್ತಿ ಅಕೃತ ಕೃತೇನ ತದ್ವಿಜ್ಞಾನಾರ್ಥಂ ಸ ಗುರುಮೇವಾಭಿಗಚ್ಚೇತ್ ಸಮಿತ್ವಾಣಿ. ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಏನ್ ಸನ್ಯಾಸ ಸಾಮಾನ್ಯವಲ್ಲ. ಸನ್ಯಾಸಿ ಅಂತಾಗಿಬಿಟ್ಟ, ಕಾವಿ ಬಟ್ಟೆ ಹಾಕೊಂಡು ವೇದಾಂತ ಚಿಂತನೆಯನ್ನ ಮಾಡದೆ, ವೇದಾಂತವನ್ನ ಜನಗಳಿಗೆ ತಿಳಿಸದೆ, ಬರೀ ವ್ಯವಹಾರದಲ್ಲಿ ಕರ್ಮಕಾಂಡ ಮುಳುಗಿಬಿಟ್ಟಿದ್ದಾನೆ ಅಂದ್ರೆ ಆತ್ಮವಂಚಕನಾಗುತ್ತಾನೆ. ಬೇಡ. ನನ್ನ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಆ ಸುಪ್ತೇರಾಮೃತೆ ಕಾಲಂ, ಆಮೇಲೆ ನಯೇ ವೇದಾಂತ ಚಿಂತಯ ದದ್ಯಾನ್ನವಸರಂ ಕಿಂಚಿತ್ ಕಾಮಾದೀನಾಂ ಮನಾಗಪಿ. ರಮಣ ಮಹರ್ಷಿಗಳು ಬಾಬಾ ಬಾಬಾ ಬಾ ವ್ಯವಹಾರ ಮಾಡ್ತಿರ್ಬಾರ್ದು. ವ್ಯವಹಾರಕ್ಕೂ ನನಗೂ ಯಾವ ಯಾವ ಸಂಬಂಧ. ತಥಾಹಿ ಬ್ರಾಹ್ಮಣೋ ಯಜೇತ ಇತ್ಯಾದೀನಿ ಶಾಸ್ತ್ರಾಣಿ. ಇದೇ ಮುಂತಾದ ಶಾಸ್ತ್ರಗಳು ಆತ್ಮನಿ ತನ್ನಲ್ಲಿ ವರ್ಣ, ನಾನು ಬ್ರಾಹ್ಮಣ ಎನ್ನುವ ವರ್ಣ, ಆಶ್ರಮ ನಾ ಗೃಹಸ್ಥ ಎನ್ನುವ ಆಶ್ರಮ, ವಯಸ್ಸು ನನ್ಗಿನ್ನು 38 ವರ್ಷ ಎನ್ನುವ ವಯಸ್ಸು ಅವಸ್ಥೆ, ನನ್ ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ನಾ ಕರ್ಮಕ್ಕೆ ಅಧಿಕ. ಈ 4ಕ್ಕೂ ಹೆಸರು ವಿಶೇಷಾಧ್ಯಾಸ. ಸ್ಥಳೀಯವಾಗಿ ಬ್ರಾಹ್ಮಣನ ಇವನು ಅಲ್ಲ. ಮತ್ತೆ ಅವರು ಚಿದಾನಂದ ರೂಪ ಶಿವೋಹಂ ಶಿವೋಹಂ. ಇವನು ಗೃಹಸ್ಥನ ಅಲ್ಲ. ಯಾರಿವನು? ಅಹಂ ಬ್ರಹ್ಮಾಸ್ಮಿ, ಗೊತ್ತಿಲ್ಲ. ಆದ್ದರಿಂದ ಯಜ್ಞಯಾಗಾನುಷ್ಠಾನ ಮಾಡುತ್ತಿರುವ ಮಹಾತ್ಮರಾದ ಸದಾಚಾರ ಸಂಪನ್ನರಾದ ವೇದ ಪುರುಷರಿಗೆ ವಿಶೇಷಾಧ್ಯಾಸ ಉಂಟು. ನಾನು ಹೇಳ್ತಾ ಇಲ್ಲ, ಸ್ವಾಮಿಗಳ ಮಾತಲ್ಲ, ಶಂಕರಾಚಾರ್ಯರ ಮಾತು. ಯಾರಾದ್ರೂ ಕೇಸ್ ಹಾಕೋದಿದ್ದೆ ಶಂಕರಾಚಾರ್ಯ ಮೇ ಕೇಸ್ ಹಾಕ್ಬೋದು. ಏನ್ರಿ, ಪೂರ್ವ ಮೀಮಾಂಸಕರಾಗಬೇಕಾದ್ರೆ ಎಷ್ಟು ಶ್ರಮ ಪಟ್ಟಿದ್ದಾರೆ. 20 ವರ್ಷ ಗುರುಕುಲದಲ್ಲಿದ್ದು ಅಧ್ಯಯನ ಮಾಡಿಕೊಂಡು ಸದಾಚಾರ ಸಂಪನ್ನರಾಗಿ ಒಳ್ಳೆ ಹೆಣ್ಣಿನ ಜೊತೆ ಮದುವೆ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಇವರು ಅಧ್ಯಯನ ಮಾಡಿಕೊಂಡು ಅಗ್ನಿಹೋತ್ರ ಮಾಡಿ ಇಂಥ ಮಹಾತ್ಮರನ್ನ ನೀವು ಅಧ್ಯಾಸ ಉಳ್ಳವರು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮೇಲೆ ಕೇಸ್ ಹಾಕ್ತೀವಿ. ಹಾಗೆ ಸಂತೋಷ. ಏನ್ ಶಂಕರಾಚಾರ್ಯರು ಸೋರುವರಲ್ಲ. ಹೇಳ್ತಾ ನೋಡಪ್ಪ, ವೇದಾಂತ ದರ್ಶನದ ಪ್ರಕಾರ ಅಧ್ಯಾಸವೆಂದರೇನು? ಅಧ್ಯಾಸೋ ನಾಮ ಅತಸ್ಮಿನ್ ತದ್ಬುದ್ಧಿ. ತಾನು ಅಲ್ಲದ, ತನಗಿಂತ ಭಿನ್ನವಾಗಿರುವ, ಅವಿದ್ಯಾ ಕಲ್ಪಿತವಾಗಿರುವ, ಹುಸಿಯಾಗಿರುವ ಶರೀರವನ್ನ ನಾನು ಎಂದು ಮಾಡಿಕೊಳ್ಳುವುದು ಸಮ್ಯಜ್ಞಾನವ ಮಿಥ್ಯಾಜ್ಞಾನವ? ನೀವೇ ನೋಡಿ. ಇದೇ ಸ್ವಾರಸ್ಯ ಅಂದ್ರೆ ವೇದಾಂತ ಶಾಸ್ತ್ರದಲ್ಲಿ
ಅವಿದ್ಯಾ, ಅಜ್ಞಾನ, ಅಧ್ಯಾಸ ಎನ್ನುವ ಪದಗಳಿಗೆ ಏನರ್ಥ ಅನ್ನುವುದು ಹೇಳುತ್ತದೆ. ತುಂಬಾ ಬುದ್ಧಿವಂತ, ಪ್ರಚಂಡ ಮೇಧಾವಿ, ವೇದಾಂತದ ದೃಷ್ಟಿಯಿಂದ ದೊಡ್ಡ ಅಜ್ಞಾನಿ. ಅವಿದ್ಯಾಯಾಮಂತರೇ ವರ್ತಮಾನ. ಬಾ, ಇದನ್ನು ಪಾಠ ಮಾಡುವಾಗ ನಾನು ದಡ್ಡ ಪೆದ್ದ ಹುಡುಗ, ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ವಯೋವೃದ್ಧರು, ತಪೋವೃದ್ಧರು, ಆಶ್ರಮ ವೃದ್ಧರು, ಮಹಾಜ್ಞಾನಿಗಳು. ಸಂಬಂಧ ಏನು? ಒಂದು ಹಿಮಾಲಯ ತುಟ್ಟ ತುದಿಯ ಗೌರೀಶಂಕರ ಗೌರೀಶಿಗರ, ಇನ್ನೊಂದು ಪಾತಾಳ. ಅಂಥ ನನಗೆ ಅವ ಪಾಠ ಮಾಡುವಾಗ ಆಶ್ಚರ್ಯವಾಗ್ತಾ ಇತ್ತು. ಏನ್ ಸ್ವಾಮೀಜಿ, ಈ ಪೂರ್ವ ಮೀಮಾಂಸಕರನ್ನ, ಅಗ್ನಿಹೋತ್ರಿಗಳನ್ನ ಶಂಕರಾಚಾರ್ಯರು ವಿಶೇಷಾಧ್ಯಾಸವುಳ್ಳವರು ಅಂತ ಹೇಳಿದ್ದಾರಲ್ಲ, ಸರಿಯಾ ಅಂತ ಕೇಳಿದೆ. ಸರಿ, ಏನ್ ಶಂಕರಾಚಾರ್ಯ ಹೇಳಿದ್ದ ಅಷ್ಟು ಸರಿ. ಇದನ್ನ ಯಾವ ದೃಷ್ಟಿಯಿಂದ ಅರ್ಥ ಮಾಡ್ಕೋಬೇಕು ಮುಂದೆ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ತಥಾಹಿ ಬ್ರಾಹ್ಮಣೋ ಯಜೇತ ಇತ್ಯಾದೀನಿ ಶಾಸ್ತ್ರಾಣಿ ಆತ್ಮನಿ ವರ್ಣ ಆಶ್ರಮ ವಯಃ ಅವಸ್ಥಾ ಆದಿ. ಆದಿ ಅಂದ್ಬಿಟ್ಟು, ಆದಿ ಅಂದ್ರೇನು? ನಾನು ಕರ್ಮವನ್ನ ಮಾಡಬೇಕು, ಸ್ವರ್ಗಕ್ಕೆ ಹೋಗ್ಬೇಕು, ಇದು ಒಂದು ಅಧ್ಯಾಸ. ಸ್ವರ್ಗದಲ್ಲಿ ಸುಖ ಇದೆ, ಇಲ್ಲಿ ಸುಖ ಇಲ್ಲ. ಸ್ವರ್ಗಲೋಕ ನಿತ್ಯವಾದದ್ದು, ಭೂಲೋಕ ಎಲ್ಲವೂ ಅವಿದ್ಯಾ ವಿದ್ಯಾ ವಿದ್ಯೆ. ವೇದಾಂತದ ದೃಷ್ಟಿಯಿಂದ ನೋಡಿದರೆ ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಶ್ರೀರಾಮ್ ಜಯ ರಾಮ್. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಈ ವಿವೇಕವಿಲ್ಲ. ಚಿಕ್ಕ ಮಕ್ಕಳು ಚಾಕ್ಲೇಟ್ ತಿನ್ನುತ್ತವೆ, ಪೆಪ್ಪರ್ಮೆಂಟ್ ತಿನ್ನುತ್ತವೆ, ಹಲ್ಲಿ ಹುಡುಕಾಗುತ್ತೆ. ಡಾಕ್ಟರ್ ತಿನ್ಬೇಡ ಅಂತಾರೆ, ಅವ್ರ ಮಾತು ಕೇಳಿದೆ ಕದ್ದು ತಿಂತಾರೆ. ಹಲ್ಲಿನ ಬಂದಾಗ ಡಾಕ್ಟರ್ ಹತ್ರಕ್ಕೆ ಹೋಗ್ತಾರೆ, ಅಳ್ತಾರೆ. ಈ ಪರಮ ಪವಿತ್ರವಾಗಿರುವ, ಪರಮ ಮಂಗಳಕರವಾದ, ಪರಮ ಶ್ರೇಷ್ಠವಾದ ಮಾನವ ಜನ್ಮ ಬಂದಿರುವಾಗ ಏನು ಅಲ್ಲಿ ಇಲ್ಲಿ 4 ಜನ ಮಹಾತ್ಮರು ವೇದಾಂತ ಪ್ರವಚನವನ್ನ ಮಾಡುತ್ತಿರುವಾಗ ಆ ಪ್ರವಚನಗಳನ್ನ ಕೇಳದೆ ನಮಗೆ ವೇದಾಂತ ಬೇಡ ಅಂದ್ಬಿಟ್ಟು ಬರೀ ಅಭ್ಯುದಯ ಫಲಗಳಲ್ಲಿ ಮುಳುಗಿಬಿಟ್ಟರೆ ಅವರಂತ ನತದೃಷ್ಟರು ಯಾರು ಇಲ್ಲ. ಸಾಕು, ವಿಶೇಷಾಧ್ಯಾಸವನ್ನ ಇಟ್ಟುಕೊಂಡು ಎಲ್ಲಾ ಶಾಸ್ತ್ರಗಳು ಪ್ರವರ್ತಂತೆ ಹೊರಟಿವೆ ಅಂತ. ಅಷ್ಟೇ, ಡೈಲಿ ಕೊಡಮ್ಮ. ಈ ವಾಕ್ಯ ಫುಲ್ ಓದ್ಬಿಡ್ತೇನೆ ನೋಡಿ ಒಂದ್ಸಲ. ಬಹಳ ಗಟ್ ಮಾಡ್ಬಿಡಿ ದಯವಿಟ್ಟು. ನೀವೆಲ್ಲರೂ ಒಳ್ಳೆ ವಿವೇಕಿಗಳು, ಬುದ್ಧಿವಂತರು, ಮಹಾಪ್ರಾಜ್ಞರು, ಮುಖ್ಯವಾಗಿ ಮುಮುಕ್ಷ ಸಾಧಕರು. ಮತ್ತೆ ಉದ್ದಕ್ಕೆ ಓದ್ತೆ ನೋಡ್ಕೊಳ್ಳಿ. ಶಾಸ್ತ್ರೇ ಏತು ವ್ಯವಹಾರೇ ಯದ್ಯಪಿ ಬುದ್ಧಿಪೂರ್ವಕಾರಿ ನ ಅವಿದಿತ್ವಾ ಆತ್ಮನಃ ಪರಲೋಕ ಸಂಬಂಧಮಧಿಕ್ರಿಯತೆ ತಥಾಪಿ ನ ವೇದಾಂತ ವೇದ್ಯಂ ಅಶನಾಯಾದ್ಯತೀತಂ ಅಪೇತ ಬ್ರಹ್ಮಕ್ಷತ್ರಾದಿಭೇದಂ ಅಸಂಸಾರೇ ಆತ್ಮತತ್ವಂ ಅಧಿಕಾರೇ ಅಪೇಕ್ಷ್ಯತೆ ಅನುಪಯೋಗಾತ್ ಅಧಿಕಾರ ವಿರೋಧಾಚ್ಯ ಪ್ರಾಚ್ಯ ತಥಾ ಭೂತಾತ್ಮ ವಿಜ್ಞಾನಾತ್ ಪ್ರವರ್ತಮಾನಂ ಶಾಸ್ತ್ರಂ ಅವಿದ್ಯಾವದ್ವಿಷಯತ್ವಂ ನಾತಿ ವರ್ತತೆ ತಥಾ ಹಿ ಬ್ರಾಹ್ಮಣೋ ಯಜೇತ ಇತ್ಯಾದೀನಿ ಶಾಸ್ತ್ರಾಣಿ ಆತ್ಮನಿ ವರ್ಣ ಆಶ್ರಮ ವಯಃ ಅವಸ್ಥಾ ಆದಿ ವಿಶೇಷಾಧ್ಯಾಸಮಾಶ್ರಿತ್ಯ ಪ್ರವರ್ತಂತೆ. ನಮೋ ನಮಃ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ. ಈ ವಾಕ್ಯವನ್ನ 8ನೇ ಶತಮಾನದಲ್ಲಿ ಬರೆದಿರುವಂತಹ ಮಹಾತ್ಮರು ಭಗವಾನ್ ಶಂಕರಾಚಾರ್ಯರು. ಆದರೂ ಕೂಡ ನಾನು ಈ ವಾಕ್ಯವನ್ನ ಓದಿದ ಮೇಲೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಿಗೆ ಪ್ರಪ್ರಥಮ ನಮಸ್ಕಾರವನ್ನ ಮಾಡಿ ಅನಂತರ
ಶಂಕರರಿಗೂ ನಮಸ್ಕಾರ ಮಾಡ್ತಾ ಇದ್ವಿ. ನಾವು ಶುರು ಮಾಡ್ತಾರೆ ಗುರುಗಳು. ಏನ್ ಚೆನ್ನಾಗಿ ಯಾರು ಹೇಳ್ತಾರೆ ಸ್ವಾಮಿ? ರಾಮ್ 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 ರಾಮ ಬ್ರಹ್ಮಾನಂದ 47 ಸಪ್ತ ಚತ್ವಾರಿಂಶತ್ ಖಂಡ ಗ್ರಂಥ ಸಂಬಂಧ. ಏನ್ ಗುರುಗಳಿಗೆ ನವತಾರುಣ್ಯ. ಸರ್ವೇಷಾಂ ಪ್ರಮಾಣ ಪ್ರಮೇಯ ವ್ಯವಹಾರಾಣ ಅವಿದ್ಯಾ ಪುರಸ್ತರತ್ವಂ ಪ್ರತಿಜ್ಞಾತಂ ತದುಪಪಾದನಾಯ ಚ ಪ್ರಮಾತೃತ್ವಸ್ಯ ದೇಹೇಂದ್ರಿಯಾದಿಷು ಅಹಂ ಮಮಾಭಿಮಾನ ಪೂರ್ವಕತ್ವಂ ದರ್ಶಿತಂ ಪ್ರವೃತ್ತಿ ನಿವೃತ್ತಿ ರೂಪ ವ್ಯವಹಾರೇ ಚ ಪುರುಷಾಣಾಂ ವಿವೇಕಿನಾಂ ಕೃತ ಬುದ್ಧೀನಾಮಪಿ ಪಶ್ವಾದಿಭಿಃ ಸಮಾನ ಯೋಗ ಕ್ಷೇಮತ್ವಾದಿ ತದ್ವ್ಯವಹಾರೋಪಿ ಅವಿವೇಕ ಪುರಸ್ತರ ಏವ ಇತಿ ಅವಗಮಿತಂ. ಅವಗಮಿತಂ ಅಂದ್ರೆ ತಿಳಿಸಿಕೊಟ್ಟಿ ಆಯ್ತು. ಜ್ಞಾಪಿತಂ ಅವಗತಂ ತಿಳಿಸಿದೆ, ಅವಗಮಿತಂ ತಿಳಿಸಿಕೊಟ್ಟಾಯ್ತು. ಶಾಸ್ತ್ರ ವ್ಯವಹಾರೋಪಿ ಚ ಪ್ರಮಾಣ ವ್ಯವಹಾರತ್ವಾದಿ ಅವಿದ್ಯಾ ಪುರಸ್ತರ ಏವ ಇತ್ಯುಕ್ತಂ. ಇಷ್ಟು ಹಳೆ ಪಾಠ. ಅಥ ಇದಾನೀಂ ಅಭ್ಯಸಿಕ ವಿವಕ್ಷಯ ಶಾಸ್ತ್ರೀಯ ವ್ಯವಹಾರಂ ಪುನರಪಿ ಪರೀಕ್ಷಣಾಯ ಸಮಾದತ್ತೆ ಭಗವಾನ್ ಶಂಕರ ಶಾಸ್ತ್ರೀಯ ತು ವ್ಯವಹಾರೇ ಇತ್ಯಾದಿನ ವಾಕ್ಯೇನ. ತಾವು ಅರ್ಥ ಮಾಡಿಕೊಂಡು ಎಷ್ಟು ಸುಂದರವಾಗಿ ರಸಪಾಕವನ್ನು ಕೊಟ್ಟಿದ್ದಾರೆ. ಇಂಥ ಪೂಜ್ಯ ಸದ್ಗುರುಗಳಿಗೆ ನಮಸ್ಕಾರ ಮಾಡುತ್ತಾ ಇಲ್ಲಿಗೆ ಇವತ್ತಿನ ಸುಗಮ ವ್ಯಾಖ್ಯಾನವನ್ನ ಸಂಪನ್ನಗೊಳಿಸುತ್ತಾ, ಸರ್ವಾತ್ಮ ಸರ್ವದೃಗ್ಯೋಸೌ ಸರ್ವಾಧ್ಯಾಸ ನಿರಾಸ ಕೃತಿ ಸತತಂ ಸನ್ನಿಧತ್ತಾಂ ಮೇ ಹೃದಯೇ ಪರಮಶಿವಃ. ನಮೋ ನಮಃ ಸದ್ಗುರುಪಾದುಕಾಭ್ಯಾಂ.